ಬಸವಣ್ಣ, ಇಲ್ಲಿರೋ ಜನಕ್ಕೆಲ್ಲ ಆಶೀರ್ವಾದ ಮಾಡಣ್ಣ. ಹಂಗೆ ಕೋಲೆ ಬಸಪ್ಪ, ನಿನ್ ಬಸವನ್ ಕೈಲಿ ನಮ್ಮ ಆನಂದಿನ್ಗೆ ಆಶೀರ್ವಾದ ಮಾಡ್ಸು, ನಾನು ನಿನ್ ಕಾಸು ಕೊಡ್ತೀನಿ. ಬಸವಣ್ಣ, ಅಯ್ಯಯ್ಯೋ. ಅಯ್ಯ, ಅದ್ಯಾಕೆ ಹಂಗೆ ಹೆದರ್ಕೋತ್ಯಾ? ಚೋಟುದ್ದಾರ ನಾನೇ ಹೆದರ್ಕೊಳ್ದೆ ನಿಂತಿದ್ದೀನಿ. ಯಾಕೆ ದೊಡ್ಡವರಾದ್ರೆ ಹೆದರ್ಕೋಬಾರ್ದಾ? ನೋಡು, ನಿನ್ ಮನ್ಸಲ್ಲಿ ಏನಾದ್ರು ಆಸೆ ಇದ್ರೆ ಕೇಳ್ಕೊ. ಬಸವ ಆಶೀರ್ವಾದ ಮಾಡಿದ್ರೆ ಅದು ಈಡೇರುತ್ತೆ. ಏನಂತ ಕೇಳ್ಕೊಳ್ಳಿ? ಒಳ್ಳೆ ಹೆಂಡತಿ ಸಿಗ್ಲಿ ಅಂತ ಕೇಳ್ಕೊ. ಹೆಂಡ್ತಿನ? ಬಸವಣ್ಣ, ಇವ್ರ ಆಸೆ ಈಡೇರ್ಲಿ ಅಂತ ಆಶೀರ್ವಾದ ಮಾಡಣ್ಣ. ಹಂಗೆ ಹಂಗೆ. ತಗೋ. ಹೇ ಕೊಲೆ ಬಸಪ್ಪ, ಈ ಬಸವಣ್ಣನ ಕೈಲಿ ನಮ್ಮಮ್ಮ ಅವ್ರಿಗೆ ಆಶೀರ್ವಾದ ಮಾಡಿಸು. ಆಶೀರ್ವಾದ ಮಾಡಕ್ಕೆ ನಮ್ ಬಸವಣ್ಣಂಗ್ ಕಾಸು ಕೊಡ್ತಾರಾ? ಜುಜ್ಬಿ ಕಾಸೇನು? 100 ರೂಪಾಯಿ ಬಿಸಾಕ್ತೀನಿ, ಆಶೀರ್ವಾದ ಮಾಡ್ಸು. 100 ರೂಪಾಯಿ? ಬಸವಣ್ಣ, ಅಮ್ಮವ್ರಿಗೆ ಆಶೀರ್ವಾದ ಮಾಡು. ಹಂಗೆಲ್ಲ ಹಠ ಮಾಡ್ಬೇಡಪ್ಪ, ಅಮ್ಮವ್ರಿಗೆ ಆಶೀರ್ವಾದ ಮಾಡು. ಏಯ್, ಯಾಕ್ ನಗ್ತಾ ಇದೀಯಾ? ನಗದೆ ಇನ್ನೇನು ಅಳಬೇಕಾ? ನಾನ್ ಯಾರು ಗೊತ್ತಾ? ಓಹೋ, ಗೊತ್ತಲ್ಲ. ಯಾರು? ಗಂಡಸಿನ ಹಾಗಿರೋ ಒಂದು ಹೆಣ್ಣು. ಏನೋ ನನ್ಗ ಅವಮಾನ ಮಾಡ್ಸೋಕೆ ಈ ಕೋಲೆ ಬಸವನ್ ಕರ್ಕೊಂಡ್ ಬಂದಿದ್ಯಾ? ಅಯ್ಯೋ, ಹಂಗೆಲ್ಲ ಇಲ್ಲ ತಾಯಿ. ನೋಡ್ತಿರು, ನಿನಗೂ ನಿನ್ ಕೋಲೆ ಬಸವನ್ಗೂ ಏನ್ ಮಾಡ್ತೀನಿ ಅಂತ. ಯಾರ ಹುಡುಗಿ? ಜಂಬುದ್ ಕೋಳಿ? ಆಶಾ ಅಂತ. ಅವರಪ್ಪ ದೊಡ್ಡ ಸೌಕಾರ. ಓಹೋ, ದೊಡ್ಡ ಸಾಹುಕಾರ ಅಂದ್ರೆ ಏನ್ ಲಕ್ಷಾಧಿಪತಿನೋ? ಲಕ್ಷಾಧಿಪತಿ ಅಲ್ಲ, ಕೋಟ್ಯಾಧಿಪತಿ. ನೋಡು, ಈ ಸುತ್ತಮುತ್ತ ಇರೋ ಜಮೀನೆಲ್ಲ ಅವ್ರದೇ. ಅದ್ ಮಾತ್ರ ಅಲ್ಲ, 2 ಫ್ಯಾಕ್ಟ್ರಿ ಬೇರೆ ಇದೆ. ಅವ್ರಂತ ಸಾಹುಕಾರು ಈ ಊರ್ನಲ್ಲಿ ಬೇರೆ ಯಾರು ಇಲ್ಲ. ಅದಕ್ಕೆ ಅಷ್ಟೊಂದು ಅಹಂಕಾರನ ಅವಳಿಗೆ? ಅಹಂಕಾರ ಮಾತ್ರ ಅಲ್ಲ, ಹಠಾನು ಜಾಸ್ತಿ. ಯಾರನ್ನು ಕೇರೆ ಮಾಡೋದಿಲ್ಲ ಅಂತಾಳೆ. ಯಾರ ಮೇಲಾದ್ರೂ ಕೋಪ ಬಂತೋ ಏನ್ ಮಾಡ್ತಾಳೆ? ಕೊಂದ್ ಹಾಕ್ಬಿಡ್ತಾಳ? ಕೊಂದ್ ಹಾಕಲ್ಲ, ಕೊಂಡ್ಕೊಂಡ್ಬಿಡ್ತಾಳೆ. ಅವಳೊಂದ್ಸರಿ ಕುದುರೆ ಮೇಲೆ ಬರುವಾಗ ಅವಳು ಕುದುರೆ ಮುಗ್ಗರ್ಸಿದ್ದಕ್ಕೆ ಅಲ್ಲಿರೋರೆಲ್ಲ ನೋಡಿ ನಕ್ಬಿಟ್ರಂತೆ. ಆಗ್ಲೇ ಅವಳ ಅಪ್ಪನ್ ಹೇಳಿ ಅವ್ರನ್ನೆಲ್ಲ ತಿಂಗಳ ಸಂಬಳದ ಮೇಲೆ ಮನೆ ಬಾಗ್ಲಕಾಯಕ್ ಇಟ್ಕೊಂಡಿದ್ದಾಳೆ. ಅವಳು ಒಂಥರ ಹೆಣ್ಣು ಹುಲಿ. ಸಮಯ ಬಂದ್ರೆ ಹುಲಿ ಕೂಡ ಇಲಿ ಆಗುತ್ತೆ. ನೋಡಿ ತಾಯಿ, ನಾನು ಬಡವ, ಮಕ್ಕಳೊಂದಿಗ ಇದರಿಂದಾನೇ ನಾನು ಜೀವನ ಮಾಡ್ತಾ ಇದ್ದೀನಿ. ನಿಮ್ ಕಾಲ್ ಬೇಕಾದ್ರೂ ಹಿಡಿತೀನಿ. ಈ ಕೋಲೆ ಬಸವನ್ ಮಾತ್ರ ಕೇಳಬೇಡಿ ತಾಯಿ, ಕೇಳಬೇಡಿ. ನೀನ್ ಎಷ್ಟು ಕೇಳ್ಕೊಂಡ್ರು ನಾನ್ ಬಿಡೋದಿಲ್ಲ. ಅಷ್ಟೇ ಜನಗಳ ಮುಂದೆ ಈ ಬಸವನಿಂದ ನನ್ಗೆ ಅವಮಾನ ಆಗಿದೆ, ಗೊತ್ತಾ? ಬೇಕುಫಾ, ಅಲ್ಲಿ ನೋಡು, ಆ ಕಾರು ಜೀಪು ವ್ಯಾನು ಎಲ್ಲ ಯಾಕಲ್ಲಿ ನಿಂತಿದಾವ್ ಗೊತ್ತಾ? ಪಾಪ, ನಿಮ್ಗೆ ಹಣಕ್ ತೊಂದರೆ ಆಗಿ ಹರಾಜಾಗಕ್ ನಿಲ್ಸಿದ್ದೀರಾ ಅಂತ ಕಾಣಿಸುತ್ತೆ. ಮುಚ್ಚೋ ಬಾಯಿ. ಅಮ್ಮ ಅವ್ರು ಕಾರ್ನಲ್ಲಿ ಹೋಗ್ತಿರುವಾಗ ಇವೆಲ್ಲ ಓವರ್ಟೇಕ್ ಮಾಡಿ ಮುಂದೆ ಹೋದ್ವು. ಆ ತಕ್ಷಣನೇ ಎಲ್ಲದಕ್ಕೂ ಬೆಲೆ ಕಟ್ಟಿ ಕೊಂಡ್ಕೊಂಡು ಬಂದು ಇಲ್ಲಿ ತಂದು ನಿಲ್ಸಿದ್ದಾರೆ. ಅಂಥದ್ರಲ್ಲಿ ಈ ಜುಜುಬಿ ಕೋಲೆ ಬಸವನ್ ಬಿಟ್ಟು ಬಿಡ್ತಾರಂತ ತಿಳ್ಕೊಂಡೇನೋ? ಎಷ್ಟೋ ಇದ್ರ ಬೆಲೆ ಹೇಳೋ? 3 ವರ್ಷದಿಂದ ಇದನ್ನ 3000 ರೂಪಾಯಿ ತಗೊಂಡಿದ್ದೆ ಬುದ್ಧಿ. ಸರಿ, ಈಗ 10,000 ಕೊಡ್ತೀನಿ. ಕೋಲೆ ಬಸವಂಗ್ ಮಾತ್ರ ಅಲ್ಲ, ನಿನಗೂ ಸೇರ್ಸಿ. ಸಂಪಂಗಿ, ಅಮ್ಮ ಅವ್ರೆ, ಇನ್ಮೇಲೆ ಇವನಿಗೆ ದಿನಕ್ ಒಂದೇ ಹೊತ್ತು ಉಪ್ಪಿಲ್ಲದ ಊಟ, ಆ ಬಸವನಿಗೆ ದಿನಕ್ ಒಂದೇ ಹಿಡಿ ಹುಲ್ಲು ಹಾಕ್ಬೇಕು. ಸರಿ ಅಮ್ಮ ಅವ್ರೆ. ಏನು? ಅದೇ, ಅವನಿಗೆ ದಿನಕ್ಕೊಂದು ಹಿಡಿ ಹುಲ್ಲು, ಈ ಕೋಲೆ ಬಸವನಿಗೆ ದಿನಕ್ಕೊಂದ್ಸಲ ಉಪ್ಪಿಲ್ದ ಊಟ. ಸರಿ ತಾನೆ? ಇವನಿಗೆ ಊಟ, ಅವನಿಗೆ ಹುಲ್ಲು.